ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಆರೋಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನೀವು ಯಾವತ್ತಿನ ದಿನ ನೋಡ್ತೀರೋ ಅವತ್ತಿನ ದಿನ ನಿಮ್ಗೆ ರೆಸನೇಟ್ ಆಗ್ತೈತಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ಮತ್ತೆ ರಿಟರ್ನ್ ಆಗಿ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಎಲ್ಲರಿಗೂ ನಿಮ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. 10 ಲಕ್ಷ ವ್ಯೂಸ್ ಆಗ್ಯಾವು ನನ್ನ ಚಾನಲ್ ಒಳಗೆ ನನ್ನ ವೀಡಿಯೋಸಿಗೆ. ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ಮತ್ತು ವಿಶ್ವಾಸ, ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು. ಸೊ ಇವತ್ತಿನ ರೀಡಿಂಗ್ ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ. ಫೋರ್ಸಿಬಲ್ ಎಲ್ಲರೂ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಸೊ ಇವತ್ತಿನ ದಿನ ರಾಶಿ ಪ್ರಕಾರ ನಿಮ್ದು ಹೆಂಗಿರ್ತತಿ ಅಂತ, ಏನು ಎನರ್ಜೀಸ್ ಬರ್ತಾವ ಅಂತ ಚೆಕ್ ಮಾಡೋಣ. ಓಕೆ, ಸೊ ಮೊದಲಿಗೆ ಮೇಷರಾಶಿಯವರಿಗೆ ಹೆಂಗೈತೆ ಅಂತ ನೋಡೋಣ. ಫ್ಲವರಿಂಗ್, 8 ಆಫ್ ವಾಂಡ್ಸ್ ಇನ್ ರಿವರ್ಸ್ ಮತ್ತು ಮೆಡಿಸಿನ್ ವುಮನ್. ಇವತ್ತಿನ ದಿನ ನಿಮ್ಮನ್ನು ಯಾರಾದರೂ, ನೀವು ನಿಜವಾಗ್ಲೂ ಯಾರು ನನಗೊಬ್ರು ಕೇರ್ ಮಾಡಬೇಕು ಅಂತಿದ್ರೆ ಅವರು ನಿಮ್ಗೆ ಲಕ್ಷ್ಯ ಕೊಡೋದು, ನಿಮ್ಮ ಕಡೆ ಅವ್ರಿಗೆ ಲಕ್ಷ್ಯ ಕೊಡ್ತಾರೆ. ಇಷ್ಟು ದಿನ ಅವ್ರು ನಿಮಗೆ ಲಕ್ಷ್ಯ ಕೊಟ್ಟಿದ್ದಿಲ್ಲ ಅಂತಂದರೆ, ಅಂದರೆ ನಿಮ್ಮ ಕಡೆ ಒಂದು ಪ್ರಯಾರಿಟಿ ಕೊಡಬೇಕಲ್ಲ, ನಿಮ್ಮ ಮಾತಾಡ್ಸೋದಾಗಲಿ, ನಿಮ್ಮ ಕಡೆ ನೋಡೋದಾಗಲಿ, ನಿಮ್ಮ ಸ್ವಲ್ಪ ಕಾಳಜಿ ಮಾಡೋದಾಗಲಿ. ಕೆಲವೊಬ್ಬರಿಗೆ ಮೇಷರಾಶಿ ಒಳಗೆ ಕೆಲವೊಬ್ಬರಿಗೆ ಹೇಳ್ತದೆ ನಿನ್ನ ಎಲ್ಲರೂ ಊರಿಗೀರಿಗೆ ಹೊಂಟಿದ್ರಿ ಅಂದರೆ ಇವತ್ತು ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಅದಾವೆ. ಭಾಳ ವೇಗವಾಗಿ ನಿಮ್ದು ಏನೋ ಒಂದು ಕೆಲಸ ಆಗ್ತಿತ್ತು ಅಂದರೆ ಇವತ್ತು ಸ್ವಲ್ಪ ಅದಕ್ಕೇನೋ ಅಡೆತಡೆಗಳು ಅನ್ನಿಸ್ತಾವೆ. ಕೆಲವೊಬ್ರು ಮೇಷರಾಶಿಯವ್ರಿಗೆ ಏನಂತಂದ್ರೆ ಇವತ್ತು ನಿಮ್ಮನ್ನು ನೀವು ಕೇರ್ ಮಾಡ್ಕೊಳೋದನ್ನು ಜಾಸ್ತಿ ನಿಮ್ಮ ಮೇಲೆ ನೀವು ಪ್ರಯಾರಿಟಿ ಮಾಡ್ಕೊತೀರಿ. ನಿಮ್ಗೆ ನೀವು ಪ್ರಯಾರಿಟಿ ಕೊಟ್ಕೊಳೋ ದಿನ ಇವತ್ತು. ನೀವು ಯಾರಿಗಾದ್ರೂ ಏನಾದ್ರು ಮಾತಾಡ್ಸ್ಬೇಕಂತ ನಿಮ್ಗೆ ಅನ್ಸಿತ್ತಂದ್ರೆ ಅಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಳೋ ಚಾನ್ಸಸ್ ಐತೆ. ಯಾರನ್ನ ಭೇಟಿ ಆಗ್ಬೇಕು ಅಂದ್ಕೊಂಡಿದ್ರೆ ಏನೋ ಒಂದು ಮಾತಾಡೋದಿತ್ತಂದ್ರೆ ಸ್ವಲ್ಪ ಕಮ್ಯುನಿಕೇಷನ್ ಇವತ್ತು ಕಮ್ಮಿ ಆಗುವಂಥದ್ದು ಚಾನ್ಸಸ್ ಐತೆ. ಸೊ ನಿಮಗೆ ಇಲ್ಲೇ ಗೈಡೆನ್ಸ್ ಏನಂತಂದ್ರೆ, ಮೆಡಿಸಿನ್ ವುಮನ್, ಯು ಆರ್ ಅ ಚಾನಲ್ ಫಾರ್ ಡಿವೈನ್ ಹೀಲಿಂಗ್ ಪವರ್. ಸೊ ನಿಮ್ಮ ಹತ್ರ ಒಂದು ಹೀಲಿಂಗ್ ಪವರ್ ಐತಿ, ಎಲ್ಲ ಕಡೆನೂ ಇರ್ತೈತೆ. ಇವತ್ತು ನಿಮ್ಮಿಂದ ಯಾರಿಗಾದ್ರೂ ಒಂದು ಉಪಕಾರ ಮಾಡಿರಿ, ಯಾರಿಗಾದ್ರೂ ಒಂದು ಅಡ್ವೈಸರ್ ಫುಕ್ಷಟಿ ಕೊಡಬೇಡ್ರಿ. ನೀಡಿದ್ದರಿಗೆ ಯಾರಾದರೂ ಇವತ್ತು ನಿಮ್ಮ ಹತ್ರ ಬಂದು ಕೇಳಿದರೆ, ಹೌದಾ, ಇವತ್ತು ಅವ್ರನ್ನ ಸ್ವಲ್ಪ ಪ್ರಿಯಾರಿಟಿ ಇಟ್ಟು ಅವ್ರನ್ನ ಏನಾದ್ರು ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ರಂದ್ರೆ, ನಮ್ದೊಂದು ಇಂಥ ಕಷ್ಟ ಐತಿ, ಹಿಂಗೈತಿ, ನಿಮ್ಮ ಕೈಯಿಂದ ಏನು ಸಾಧ್ಯ ಆಗುತ್ತೋ ಅವರಿಗೆ ಒಂದು ಸಹಾಯ ಮಾಡಿರಿ. ಸೊ ಅದು ಅವರಿಗೆ ಮೆಡಿಸಿನ್ ಆಗಿ ವರ್ಕ್ ಮಾಡ್ತದೆ. ಓಕೆ, ಸೊ ಇದು ಮೇಷರಾಶಿಯರ್ದು. ಸಿಂಹರಾಶಿಯರ್ದು ಏನೈತೆ ಅಂತ ನೋಡ್ರಿ. ಮೂಮೆಂಟ್ ಟು ಮೂಮೆಂಟ್, ಕ್ವೀನ್ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್, ಇನ್ಫಿನಿಟ್ ಸಪ್ಲೈ. ಏನೇ ಒಂದು ಕೆಲಸ ಮಾಡಿದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿರಿ. ಇವತ್ತು ಅನಾವಶ್ಯಕವಾಗಿ ದುಡ್ಡು ವೇಸ್ಟ್ ಮಾಡಬೇಡ್ರಿ. ಇವತ್ತು ಸ್ವಲ್ಪ ನಿಮ್ಮ ಭಾವನೆಗಳ, ನಿಮ್ಮ ಮಾತುಗಳ ಮೇಲೆ ಹಿಡ್ತಾ ಇರಲ್ಲ ಅಂತ ಬಂದೈತಿ, ಬೀರ್ಲಿ ಅಂತ ನಾ ಹೇಳ್ತಿದ್ದೀನಿ. ಇವತ್ತು ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇರಲ್ಲ, ನೀವಾಗೆ ಸ್ವಲ್ಪ ರ್ಯಾಶ್ ಆಗ್ತೀರಿ. ಯಾರಿಗಾದ್ರೂ ಇವತ್ತು ನೀವಾದ್ರೂ ಯಾರಿಗಾರ ಚೀಟ್ ಮಾಡ್ತೀರಿ, ನಿಮಗೆ ಯಾರು ಚೀಟ್ ಮಾಡ್ತಾರೆ ಇವತ್ತು. ಸೊ ದುಡ್ಡು ಕಾಸಿನ ವಿಚಾರ ಒಳಗೆ ಹುಷಾರಾಗಿ ಡೀಲ್ ಮಾಡಿರಿ. ಸೊ ಅದಕ್ಕೆ ಮೂಮೆಂಟ್ ಅಂದರೆ ಎಚ್ಚರಿಕೆಯಿಂದ ಇರ್ರಿ ಇವತ್ತಿನ ದಿನ ಅಂತ ಹೇಳ್ತದ. ನಿಮ್ಗೆ ಗೈಡೆನ್ಸ್ ಇಲ್ಲೇ, ಯು ಆರ್ ಸಪ್ಲೈಡ್ ಫಾರ್ ಟುಡೇ ಆ್ಯಂಡ್ ಆಲ್ ಆಫ್ ಯುವರ್ ಟುಮಾರೋ. ನೀವೇನೋ ಒಂದು ವರಿ ಮಾಡ್ಕೊತಿದ್ರಿ, ಈಗ ದುಡ್ಡಿನ ಬಗ್ಗೆ ವಿಚಾರ ಮಾಡಿರಿ ಅಂತ ಹೇಳಿದೆ ನಾನು. ದುಡ್ಡು ಕಾಸಿನ ಬಗ್ಗೆ ಏನಾದರೂ ನೀವು ಹಂಗೆ ನಮ್ದೊಂದು ಕಷ್ಟ ಐತಿ, ನಾ ಹೆಂಗೆ ಒಂದು ಪೈಸಾ ಖರ್ಚು ಮಾಡೋಕ್ಕೂ ವಿಚಾರ ಮಾಡ್ತಿದ್ದೀನಿ ಅಂದ್ರೆ ನಿಮಗೆ ಹೇಳ್ತಿದಾರೆ ಇಲ್ಲೇ ಏಂಜಲ್ಸ್. ಎಕ್ಸ್ಕ್ಯೂಸ್ ಮೀ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ಬೇಕಲ್ಲ, ನಿಮ್ಮ ನೀಡ್ಸ್ ಎಲ್ಲ ಫುಲ್ಫಿಲ್ ಆಗೇ ಆಗ್ತಾವೆ. ಯಾವಾಗೂ ಆಗಿದ್ವು, ಇವಾಗೂ ಆಗ್ತದವು, ನಾಳೆನೂ ಆಗ್ತಾವೆ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಸೊ ಡೋಂಟ್ ವರಿ ಅಂದ್ರೆ ಕೈ ಕಟ್ಕೊಂಡು ಕುಂದ್ರಿ ಅಂತಲ್ಲ, ನೀವೇನು ಕೆಲಸ ಮಾಡ್ತಿದ್ದೀರಿ ಅದನ್ನ ಪ್ರೊಸೆಸ್ ಇಡ್ರಿ ಅಂತ ಅರ್ಥ. ಸೊ ನೆಕ್ಸ್ಟ್ ಧನುರ್ರಾಶಿ. ಧನುರಾಶಿ ಇಷ್ಟು ದಿನ ಭಾಳ ಜೀವನನ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇವತ್ತು ಅದಕ್ಕೊಂದು ರಿಸಲ್ಟ್ ಬರ್ತೈತಿ, ಅದಕ್ಕೊಂದು ಖುಷಿಯಾದಂಥ ಒಂದು ಔಟ್ಕಮ್ ಬರ್ತೈತಿ ಇವತ್ತು ನಿಮಗೆ. ಓಕೆ, ಇವತ್ತೊಂದು ಸೆಲೆಬ್ರೇಷನ್ ಐತಿ, ಒಂದು ಏನಾದರೂ ಒಂದು ಗುಡ್ ನ್ಯೂಸ್ ಕೇಳುವಂಥ ದಿನ ಇವತ್ತು ನಿಮ್ದು.
ಇಷ್ಟು ದಿನ ಭಾಳ ಕಷ್ಟಪಟ್ಟಿರೋ ಅನಿಸುತ್ತೆ. ನಿಮ್ಮನ್ನು ನೀವು ಜೀವನ ಎಮೋಷ್ನಲಿ ಮತ್ತು ನಿಮ್ಮದು ವರ್ಕ್ ಪ್ಲೇಸ್, ಪ್ರಾಕ್ಟಿಕಲ್ ಜೀವನ ಮತ್ತು ಎಮೋಷ್ನಲ್ ಜೀವನ ಎರಡು ಇರ್ತಾವಲ್ಲ. ನಮ್ದು ಒಬ್ಬರು ಭಾವನಾತ್ಮಕವಾಗಿ ಇರ್ತದೆ, ಒಂದು ಪ್ರಾಕ್ಟಿಕಲಿ ನಾವು ವಿಚಾರ ಮಾಡಬೇಕು. ಅದು ಭಾಳ ಬ್ಯಾಲೆನ್ಸ್ ಮಾಡ್ಕೊಂಡು ಕಷ್ಟ. ಇದು ನೋಡಿರಿ, ವಾಟರ್ ಎನರ್ಜಿ ಅದು ಪೆಂಟಿಕಲ್ ಎನರ್ಜಿ. ಎರಡನ್ನೂ ಮೇಂಟೈನ್ ಮಾಡೋದು. ದುಡ್ಡು ಬೇಕು, ಈ ಕಡೆ ನಮಗೆ ಒಂದು ಆತ್ಮೀಯತೆ, ಒಂದು ಏನಂದ್ರೆ ಎಮೋಷನಲ್ ಬಾಂಡಿಂಗು ಬೇಕು. ಎರಡನ್ನೂ ಸರಿ ತೂಗಿಸೋದು ಕೆಲವೊಂದು ಸಲ ಕಷ್ಟ ಆಗ್ತದೆ. ಹಂಗೆ ನೀವು ಅನುಭವಿಸಿರಿ ಇಷ್ಟು ದಿನ. ಸೊ ಇವತ್ತಿಗೆ ಅದಕ್ಕೊಂದು ಒಳ್ಳೆ ರಿಸಲ್ಟ್ ಬರ್ತಾ ಐತಿ. ನಿಮ್ಗೊಂದು ಖುಷಿದ ಅಂತಂದ್ರೆ ಒಂದು ಏನಾದರೂ ಒಂದು ಖುಷಿ ಸುದ್ದಿಗಳು ನಿಮ್ಮ ಜೀವನದಾಗ ಬರ್ತದವು. ಯಾರಾದರೂ ಒಂದು ಹಳೆ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಒಳಗೆ ಇರ್ಬೋದು, ಅವ್ರ ಜೊತೆ ಏನೋ ಒಂದು ಸೆಲೆಬ್ರೇಷನ್ ಮಾಡ್ಕೊತೀವಿ, ಒಂದು ಖುಷಿ ದಿನ ವಿಷಯನ ಹಂಚ್ಕೊಳ್ಳೋದು ಚಾನ್ಸಸ್ ಐತಿ ಇವತ್ತು. ಯಾರು ಧನುರಾಶಿಯರು. ಸೊ ನಿಮಗೇನಂತಂದ್ರೆ ಗೈಡೆನ್ಸ್, ಗಾರ್ಡಿಯನ್, ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಆ್ಯಂಡ್ ಸ್ಪಿರಿಚುವಲಿ ಪ್ರೊಟೆಕ್ಟೆಡ್. ನೀವೇನು ಜಗ್ಲಿಂಗ್ ಮಾಡೋಕ್ಕೆ ಹೆದ್ರ ಜೀವನ ಮಾಡೋಕ್ಕೆ ಹಿಂಗೆ ಜಗ್ಲಿಂಗ್ ಮಾಡಿರಲ್ಲ, ಸೊ ನಿಮಗೆ ಹೇಳ್ತಿದಾರೆ ಏನು ವರಿ ಮಾಡೋದಿಲ್ಲ. ನಿನ್ನನ್ನು ಮತ್ತು ನೀನು ಯಾರು ಇಷ್ಟಪಡ್ತೀಯಲ್ಲ ಅಂದ್ರೆ ನಿನ್ನ ಜೀವನದ ನೀನು ಯಾರ್ಯಾರಿಗೆ ಜಾಗ ಕೊಟ್ಟು ಯಾರ್ಯಾರಿಗೆ ಸ್ಥಾನ ಕೊಟ್ಟಿಯಲ್ಲ, ಅವರೆಲ್ಲರೂ ಪ್ರೊಟೆಕ್ಟೆಡ್ ಅದಾರ. ಅಂದರೆ ಎಲ್ಲರೂ ನನ್ನ ಆಶಯದ ಅದಾರ ಅಂತ ದೇವ್ರು ಅಂದ್ರೆ ಏಂಜಲ್ಸ್ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯರು ಯಾಕೋ ನಿಮ್ಮ ರಿಲೇಷನ್ಶಿಪ್ ಒಳಗೆ ಇವತ್ತು ಭಾಳ ಆರ್ಗ್ಯುಮೆಂಟ್ಸ್ ಆಗಬಹುದು, ಕಂಡೀಷನ್ಸ್ ಹಾಕೋಬೋದು ನೀವು ಒಬ್ರಿಗೊಬ್ರು. ಇವತ್ತು ರಿಲೇಷನ್ಶಿಪ್ ಒಳಗೆ ನಿಮ್ದೊಂದು ಏನೋ ಪಾರ್ಟ್ನರ್ಶಿಪ್ ಇತ್ತು, ಬಿಸ್ನೆಸ್ ಮಾಡ್ತಿದ್ರಿ, ಕೆಲಸ ಮಾಡ್ತಿದ್ರಿ, ಎಲ್ಲರೂ ಇರಲಿ, ನಿಮ್ದು ಯಾರ ಜೊತೆ ಇವತ್ತು ಒಂದು ಪಾರ್ಟ್ನರ್ಶಿಪ್ ಅಂತ ಅನ್ಕೊತೀರಿ, ಅಲ್ಲಿ ನಿಮ್ಮನ್ನು ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ಕೋಬೇಕಾಗ್ತದೆ. ಇವತ್ತು ಸ್ಟ್ರಾಂಗ್ ಅದಿರಿ, ಇಲ್ಲ ಅನ್ನಂಗಿಲ್ಲ, ಬಟ್ ಅಂದ್ರೆ ಆ ಸ್ಟ್ಯಾಂಡ್ ತೊಗೋಬೇಕು ಇವತ್ತು ನೀವು. ಯಾಕಂದರೆ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂದ್ರೆ ರಿಲೇಷನ್ಶಿಪ್ ಹಾಳಾಗುವಂಥ ಚಾನ್ಸಸ್ ಐತಿ. ನಿಮ್ಮ ಕಮಿಟ್ಮೆಂಟ್ಸ್ ಕೈ ಬಿಟ್ಟು ಹೋಗುವಂಥ ಚಾನ್ಸಸ್ ಐತಿ ಇವತ್ತಿನ ದಿನ. ಸೊ ಯಾವ್ದ್ರ ಜೊತೆಗೆ ಮಾತಾಡೋ ಮುಂದಾದ್ರೆ, ಏನಾರು ಡೀಲ್ ಮಾಡೋ ಮುಂದೆ ಏನಾದರೂ ಏನಾದರೂ ಒಂದು ಸೈನ್ ಮಾಡ್ತೀರಿ ಪೇಪರ್ ಗೀಪರ್ ಏನಾರು ಅಂದ್ರೆ ಸ್ವಲ್ಪ ಕಂಡೀಷನ್ಸ್ ಏನದಾವೆ ಎಲ್ಲ ಅದಾವೆಲ್ಲ ಪೇಪರ್ ಗೀಪರ್ ಓದಿ ಸೈನ್ ಮಾಡಿ ವೃಷಭ ರಾಶಿಯರಿಗೆ ಹೇಳ್ತದೆ. ಸೊ ನಿಮಗೇನಂದ್ರೆ ಪ್ಯೂರಿಫಿಕೇಷನ್ ಅಂತ ನಿಮಗೆ ಗೈಡೆನ್ಸ್ ಬಂದೈತಿ. ಇಟ್ ಈಸ್ ಟೈಮ್ ಫಾರ್ ಅ ಕ್ಲಿನ್ಸಿಂಗ್ ಡಿಟಾಕ್ಸಿಫಿಕೇಷನ್ ಆಫ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ನಿಮ್ಮ ರಿಲೇಷನ್ಶಿಪ್ ಒಳಗೆ, ನಿಮ್ಮ ತಲೆ ಒಳಗೆ, ನಿಮ್ಮ ಮನಸ್ಸೊಳಗೆ, ನಿಮ್ಮ ಜೀವನದೊಳಗೆ, ನಿಮ್ಮ ವರ್ಕ್ ಪ್ಲೇಸ್ ಒಳಗೆ, ನಿಮ್ದು ಯಾರ್ಯಾರ್ದು ಏನೇನೈತಲ್ಲ ವೃಷಭ ರಾಶಿ ಯಾರ್ಯಾರ ಜೀವನದಾಗ ಎಲ್ಲ ಥರದ್ದು ನೋಡ್ತಿರ್ತೀರಿ. ಬ್ಯಾಡಾಗಿದಂಥ ಕ್ಲಟರ್ ಏನೈತಲ್ಲ, ಬ್ಯಾಡಾಗಿದಂಥದ್ದು ವಿಷಯಗಳು, ಬ್ಯಾಡಾಗಿದಂಥ ನಮ್ಗೆ ವಸ್ತುಗಳು ಏನದ ನಮ್ಮ ವ್ಯಕ್ತಿಗಳು ಎಲ್ಲನೂ ಹೇಳ್ತಾರೆ. ಎಲ್ಲಾನು ಸುಮ್ಮನೆ ಸೈಡಿಗೆ ಸರ್ಸೋಕೆ ಕಲೀರಿ. ಇದು ನನಗೆ ಬೇಡ, ಇದು ನನ್ನ ಜೀವನಕ್ಕೆ ಇಷ್ಟು ದಿನ ಇದ್ರೆ ಏನು ಉಪಯೋಗ ಆಯ್ತು ನನಗೆ ಅವರಿಂದ. ಉಪಯೋಗ ಇನ್ ದ ಸೆನ್ಸ್ ನೀವು ನಿಮಗೆ ಒಳ್ಳೇದಾಗ್ತಿರ್ಬೇಕು. ಅವರಿಂದ ನೆಗೆಟಿವ್ ಎನರ್ಜಿ ಇತ್ತು, ಅವರಿಂದ ನೀವು ಇನ್ನೂ ಹಿಂದೆ ಹೋಗ್ತಿದ್ರೆ ನಂತರನೆಲ್ಲ ಸೈಡಿಗೆ ಸರಿಸ್ಬಿಡ್ರಿ ಇವತ್ತು. ಸೊ ನಿಮ್ಮನ್ನು ನೀವು ಕ್ಲೀನ್ ಮಾಡ್ಕೊರಿ ಅಂತ ಹೇಳ್ತಿದ್ದಾರೆ. ಮನಸ್ಸು ಮೈಂಡ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮತ್ತು ಹೊಸ ವ್ಯಕ್ತಿ ಆಗ್ರಿ, ಹೊಸ ಥಾಟ್ಸ್ ತೊಗೊಳ್ರಿ ಅಂತ ನಿಮಗೆ ಹೇಳ್ತಿರೋದು ವೃಷಭ ರಾಶಿಯವರಿಗೆ. ಸೊ ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ರಾಶಿಯರಿಗೆ ಇವತ್ತಿನ ದಿನ ನಿಮ್ಮನ್ನು ನೀವು ಭಾಳ ಹೋಲ್ಡ್ ಮಾಡ್ಕೊತೀರಿ ಅನಿಸತಿ. ಇರೋ ಪರಿಸ್ಥಿತಿಗಳನ್ನು ನೀವು ಭಾಳ ಪರಿಸ್ಥಿತಿ ಒಳಗೆ ಜೊತೆಗೆ ಯಾರ ಜೊತೆಗೂ ಜಾಸ್ತಿ ಮಿಂಗಲ್ ಆಗಲ್ಲ. ಇವತ್ತು ನೀವು ಮಾತು ಕಮ್ಮಿ ಆಗ್ತಾವೋ, ಅಥವಾ ಯಾರ್ದಾರ ಬಗ್ಗೆ ನೀವು ಭಾಳ ಒಂದು ಇಷ್ಟಪಟ್ಟಿದ್ದು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಕೆಲಸ ಇರ್ಬೋದು, ಏನೇ ಇರ್ಬೋದು, ಇದು ನಂದು ಅನ್ನೋದು ಒಂದು ಸ್ವಲ್ಪ ಏನಂತ ಒಂದು ಪೊಸೆಸ್ ಇರ್ತದಲ್ಲ ಅಂಥದ್ದು ಇವತ್ತು ಸ್ವಲ್ಪ ಕಾಣ್ತದೆ. ಇವತ್ತು ಇದು ನಂದು, ಇದು ಬುಕ್, ನನ್ನ ಟೇಬಲ್ ಇದೆ, ನನ್ನ ವರ್ಕ್ ಪ್ಲೇಸ್, ಯಾರಲ್ಲಿ ಮುಟ್ಟಿ ನಂದಿದೆ ಸರಿ 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 ಅಂತೇವಲ್ಲ ಆ ರೀತಿ ಅಂತ ನಿಮ್ಮದು ಒಂದು ಇವತ್ತು ಎನರ್ಜಿ ಕನ್ಯಾ ರಾಶಿ ಅವ್ರಿಗೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಐತಿ, ಸೆಕ್ಯೂರಿಟಿ ಐತಿ, ದುಡ್ಡು ಕಾಸು ಏನಾರು ನಿಮ್ಗೆ ಬರ್ಬೇಕಂತಂದ್ರೆ ಬರೋದೈತಿ. ದುಡ್ಡು ಕಾಸುನು ಅಂದ್ರೆ ಅರ್ಥ ಏನೋ ಇನ್ಕಮಿಂಗ್ ಐತಿ, ಔಟ್ ಗೋಯಿಂಗ್ ಕಮ್ಮಿ ಐತಿ ಅಂತ ಅರ್ಥ. ಇವತ್ತಿನ ಹೊರಗಿನ ಜೊತೆಗೂ ಅಷ್ಟೊಂದು ನೀವು ಏನಂತ ಜಾಸ್ತಿ ಮಿಂಗಲ್ ಆಗಲ್ಲ, ಜಾಸ್ತಿ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡಿಕೊಡೋಕ್ಕಾಗಲ್ಲ. ಅಂಥದ್ದು ಕೆಲವೊಂದು ಎನರ್ಜಿ ಐತಿ. ಓಕೆ, ಸೊ ಕನ್ಯಾ ರಾಶಿಯರಿಗೆ ನಿಮಗೆ ವೈಟ್ ತಾರ, ಸೆನ್ಸಿಟಿವಿಟಿ. ಯು ಆರ್ ಬಿಕಮಿಂಗ್ ಇನ್ಕ್ರೀಸಿಂಗ್ಲಿ ಸೆನ್ಸಿಟಿವ್, ಅವಾಯ್ಡ್ ಹಾರ್ಶ್ ರಿಲೇಷನ್ಶಿಪ್, ಎನ್ವಿರಾನ್ಮೆಂಟ್ಸ್, ಸಿಚುವೇಶನ್ಸ್ ಆ್ಯಂಡ್ ಕೆಮಿಕಲ್ಸ್. ಇಲ್ಲಿ ಏನು ಹೇಳಿದೆ ಅದೇ ಇಲ್ಲಿ ನಿಮ್ಮ ಜೀವನಕ್ಕೆ ಏನು ಹೋಲ್ಡ್ ಮಾಡಕತ್ತೀರಿ, ಭಾಳ ಪೊಸೆಸ್ ಆಗಕತ್ತೀರಿ. ಇದು ನಂದು, ಇದು ನನ್ನ ವ್ಯಕ್ತಿ, ನನ್ನ ಜಾಗ, ನಂದು, ಇದು ನಂದಂತ ಹಿಂಗೆ ಭಾಳ ಒಂಥರ ಅಟ್ಯಾಚ್ಮೆಂಟ್ ಬೆಳೆದ್ಬಿಡ್ತದಲ್ಲ. ಹಂಗೆ ಸ್ವಲ್ಪ ಇವತ್ತು
ಅಷ್ಟೊಂದು ಅಟ್ಯಾಚ್ಮೆಂಟ್ಸು, ಅಷ್ಟೊಂದು ನಿಮ್ಮದು ಸೆನ್ಸಿಟಿವ್ ಆಗೋದು, ಅಷ್ಟೊಂದು ಯಾರೋ ಏನೋ ಒಂದು ಸ್ವಲ್ಪ ಅಂದರು ಅಂತ ಅಂದ್ಕೊಳ್ಳಿ ಅದಕ್ಕೊಂದು ಏನೋ ರಿಯಾಕ್ಷನ್ ಜೋರಾಗಿ ರಿಯಾಕ್ಷನ್ ಅದು ಮಾತಾಡಬೇಕಂತೆಲ್ಲ ಹತ್ರನೂ ರಿಯಾಕ್ಷನ್ನೇ. ಸಿಟ್ ಮಾಡಿದ್ರು, ಮಾತು ಬಿಟ್ಟರು, ಮಕ್ಕ ತಿರುಗಿಸ್ಕೊಂಡು ಮಕ್ಕ ಗುಮ್ಮಂದು ಮಾಡ್ಕೊಂಡು ಹೋದ್ರು ಅದು ರಿಯಾಕ್ಷನ್ನೇ. ಅಷ್ಟೊಂದು ಸೆನ್ಸಿಟಿವ್ ಆಗಬೇಡ್ರಿ. ಭಾಳ ಸೆನ್ಸಿಟಿವ್ ಆಗಕತ್ತೀರಿ. ಈಗ ನಿಮಗೆ ಸೆನ್ಸಿಟಿವ್ ಇರೋದ್ರಿಂದನ ಸೆನ್ಸಿಟಿವ್ ಆಗಬೇಡ್ರಿ ಭಾಳ. ಓಕೆ, ಇಲ್ಲ ನಾವು ಅದೇ ರೀ ಸೆನ್ಸಿಟಿವ್ ಅಂತಂದ್ರೆ ಕನ್ಯಾ ರಾಶಿ ಇದೆ ಅಂಥವು ನಿಮಗೆ ಮಕ್ಕ ಗುಮ್ ಅಂತ ಮಾಡವು, ಅಳಸವು, ಸಿಟ್ಟು ಬರ್ಸವು, ಏನು ರಿಲೇಷನ್ಶಿಪ್ ಎನ್ವಿರಾನ್ಮೆಂಟ್ ಇತ್ತಲ್ಲ ಅಂಥವನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡ್ರಿ. ಇವತ್ತು ಒಂದು ಸ್ವಲ್ಪ ಆರ್ಗ್ಯಾನಿಕ್ ಆಗಿರ್ರಿ. ಹೆಲ್ದಿ ಫುಡ್ ಊಟ ಮಾಡಿರಿ, ಕೆಮಿಕಲ್ ಇಲ್ಲದನ್ನು ಊಟ ಮಾಡಿರಿ, ಕೆಮಿಕಲ್ ಇಲ್ಲದಂಥ ಏನಂತೀರಿ ವಸ್ತುಗಳನ್ನ ಉಪಯೋಗಿಸ್ರಿ ಅಂತ ನಿಮಗೆ ಹೇಳ್ತದೆ. ಕನ್ಯಾ ರಾಶಿಯರಿಗೆ ಆತಿದೆ. ನೆಕ್ಸ್ಟ್ ಮಕರ ರಾಶಿಯರಿಗೆ ಇರುತ್ತೆ ನೋಡಿ. ಬ್ರೇಕ್ ಥ್ರೂ ದ ವರ್ಲ್ಡ್, ಕಂಪ್ಯಾಷನ್. ಮಕರ ರಾಶಿಯರು ನೀವು ಸ್ವಲ್ಪ ಸಕ್ಸಸ್ ಕಮ್ಮಿ ಆಗ್ತಾಯಿತ್ತು ಅನಿಸುತ್ತೆ ನಿಮ್ಮ ಜೀವನೊಳಗೆ. ಇಲ್ಲ ಯಾಕೋ ನಿಂತು ನೀರಂಗೆ ಆಗ್ಬಿಟ್ಟೆ ನನ್ನ ಜೀವನ ಅಂತ ಅನಿಸ್ತೈತಿ. ಮುಂದೆ ಹೋಗಾಕತ್ತಿಲ್ಲ, ಆರಕ್ಕೆ ಇರಾಕತ್ತಿಲ್ಲ, ಮೂರಕ್ಕೆ ಇಳಿಯಾಕತ್ತಿಲ್ಲ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತೈತಿ ಇವತ್ತಿನ ದಿನ, ಅಥವಾ ಇಷ್ಟು ದಿನ ಅನಿಸಿರ್ತೈತಿ ನಿಮಗೆ. ಅಥವಾ ಏನೋ ಒಂದು ಈ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಓದ್ತಿರೋದಾಗಿರ್ಬೋದು, ಮನೆ ಕೆಲಸ ಮಾಡ್ತಿರೋಬೋದು, ಎಲ್ಲರೂ ತೊಗೊಂಬಿಟ್ರೆ ನಿಮ್ಮ ಜೀವನ ಪ್ರಕಾರ. ಪ್ರತಿ ಸಲ ಅದನ್ನ ಹೇಳಲ್ಲ ನಾನು. ಓಕೆ, ನಿಮ್ಮ ಜೀವನದೊಳಗೆ ನಿಮಗೆ ಏನಾದರೂ ನನಗೆ ಭಾರ ಆಗ್ತಾ ಐತಿ, ಇದು ಅಂದರೆ ನನಗೆ ರೆಸ್ಪಾನ್ಸಿಬಿಲಿಟಿ ನನಗಿದು ಜಾಸ್ತಿ ಆಗ್ತಾ ಐತಿ ಅಂತ ನಿಮ್ಗೆ ಇಷ್ಟು ದಿನ ಯಾರು ಅನಿಸಿದ್ರೆ ಇವತ್ತು ಆ ಕಂಫರ್ಟ್ ಝೋನ್ ಬಿಟ್ಟು ಅದನ್ನು ಬಿಟ್ಟು ನಿಮ್ಮನ್ನು ಹೊರಗೆ ಬರುವಂಥ ದಿನ ಇವತ್ತು. ಅಂದರೆ ಇವತ್ತಿನ ನಿಮ್ಗೆ ಭಾಳ ಬರ್ಡನ್ ಆಗ್ತಿತ್ತು. ನಿಮಗೆ ಇವತ್ತು ಏನಂದರೆ ನನಗೆ ಎಲ್ಲ ಕೆಲಸ ಬರ್ತದೆ ನಿಮ್ಗೆ ಅನಿಸಿತ್ತಂದ್ರೆ ನಾ ಭಾಳ ಏನಂತೀರಿ ಸ್ಟ್ರೆಸ್ ತೊಗೊಳಕತ್ತೀನಿ ಅಥವಾ ಬರ್ಡನ್ಸ್ ತೊಗೊಳಕತ್ತೀನಿ ನಿಮ್ಗೆ ಅನಿಸಿತ್ತಂದ್ರೆ ಇವತ್ತು ಏನು ಮಾಡ್ತೀರಿ, ಇಲ್ಲ ನನಗೆ ಇದಾಗಕತ್ತಿಲ್ಲ, ನನ್ನ ಕೈಯಿಂದ ಇಷ್ಟ ಆಗೋದು ನಾನು ಮಾಡೋಕ್ಕಾಗಲ್ಲ, ಪ್ಲೀಸ್ ಐ ನೀಡ್ ಹೆಲ್ಪ್ ಅಂತ ಅನ್ನುವಂಥ ದಿನ ಆಗುತ್ತೆ. ಇಲ್ಲ ಇನ್ನೊಂದು ಥರ ಅರ್ಥ ಮಾಡ್ಕೋಬೋದು ಇದನ್ನು. ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ನಿಮ್ದು ಏನು ಶಕ್ತಿ ಐತಿ ಅಥವಾ ನಿಮ್ದು ಏನು ಸ್ಟ್ರಾಂಗ್ ಐತಿ ಅದನ್ನು ಬಿಟ್ಟು ಹೊರಗನ ಒಂದು ಸಲ ಪ್ರಯತ್ನ ಮಾಡಿರಿ ಅಂತಾನೆ. ಯಾಕಂದ್ರೆ ನಿಮ್ಮ ಸಕ್ಸಸ್ ಬೇಕು ಅಂತಂದ್ರೆ, ನಿಮ್ಮ ಜೀವನದಾಗ ಮುಂದುವರಿಬೇಕು ನೀವು ಅಂತಂದ್ರೆ ನೀವು ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬರಲೇಬೇಕು. ಬರ್ತೀರಿ ಕೂಡ ಅಂಥ ದಿನ ಇವತ್ತು ನಿಮ್ದು. ಓಕೆ, ಸೊ ನಿಮ್ಗೆ ನಿಮ್ಮ ಗೈಡೆನ್ಸ್ ಅಂದರೆ ರಿಲೀಸ್ ಜಜ್ಮೆಂಟ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ಆ್ಯಂಡ್ ಫೋಕಸ್ ಆನ್ ದ ಲವ್ ಆ್ಯಂಡ್ ಲೈಟ್ ದಟ್ ವಿದಿನ್ ಎವ್ರಿ ಒನ್. ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡಬೇಡ್ರಿ, ನಿಮ್ಮ ಬಗ್ಗೆನೂ ಜಡ್ಜ್ ಮಾಡ್ಕೊಬೇಡ್ರಿ. ಅಂದ್ರೆ ಅವ್ರು ಹಂಗೆ ಅದಾರ ನೋಡಿ, ಇವ್ರು ಹಿಂಗೆ ಅದಾರ ಅಂತ ಅದಕ್ಕೊಂದು ಪರಿಸ್ಥಿತಿ ತಕ್ಕಂಗೆ ಎಲ್ಲರೂ ಒಂದೊಂಥರ ಇರ್ತಾರೆ. ಯಾರನ್ನೂ ಜಡ್ಜ್ ಮಾಡಬಾರ್ದು. ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೋಬಾರ್ದು. ಫಸ್ಟ್ ಆಫ್ ಆಲ್ ಎಲ್ಲರೊಳಗೂ ಒಂದು ಬೆಳಕೈತಿ, ಎಲ್ಲರೊಳಗೂ ಒಂದು ಒಳ್ಳೆತನ ಅಂತಿರ್ತೈತಿ. ಅದನ್ನು ಗುರುತಿಸ್ಕೊಳ್ರಿ. ಫಸ್ಟ್ ನಿಮ್ಮೊಳಗಿರೋದನ್ನು ನೀವು ಗುರುತಿಸ್ಕೊಳ್ರಿ. ಅಂದ್ರೆ ನಿಮ್ಮ ಶಕ್ತಿ ಏನೈತಿ, ನಿಮ್ಮೊಳಗೆ ನಾ ಏನು, ನನ್ನ ಪಾಸಿಟಿವಿಟಿ ಏನು, ನನ್ನ ನೆಗೆಟಿವಿಟಿ ಏನು, ನಾವು ಫಸ್ಟ್ ನಮ್ಮನ್ನು ನೀವು ಅರ್ಥ ಮಾಡಿದ ಬ್ರೇಕ್ ಥ್ರೂ ಅದನ್ನು ನೋಡ್ಕೊಂಡು ಅವನ್ನ ಸರಿ ಮಾಡ್ಕೊಳಕ್ಕೆ ನೋಡ್ರಿ ಅಂತ ಹೇಳ್ತಿರೋಂಥ ದಿನ. ಸೊ ಇದು ಮಕರ ರಾಶಿಯರ್ದು. ನೆಕ್ಸ್ಟ್ ಮಿಥುನ ರಾಶಿಯರ್ದು ಏನು ಬಂತು. ಫೈಟಿಂಗ್, ಕಿಂಗ್ ಆಫ್ ಕಪ್ಸ್ ಇನ್ ರಿವರ್ಸ್, ಡೋಂಟ್ ಬ್ಯಾಕ್ ಡೌನ್. ಮಿಥುನ ರಾಶಿಯರಿಗೆ ಏನು ಹೇಳ್ತಿದಾರಂದ್ರೆ, ನೀವು ಏನು ಸರಿ ಅಂತ ಅಂದ್ಕೊಂಡಿರಿ ಆ ಕೆಲಸದಿಂದ ಏನು ಸರಿ ಬ್ಯಾಡ್ರಿ. ಯಾರು ಏನೇ ಹೇಳಲಿ ಏನೇ ಮಾಡಲಿ, ನಿಮ್ಮದು ಒಂದು ಪ್ರೊಸೆಸ್ ಐತಿ, ನಿಮ್ಮದೊಂದು ಫೈಟಿಂಗ್ ಎನರ್ಜಿ ಐತಿ, ನಾನು ಇದನ್ನು ಸಾಧಿಸಲೇಬೇಕು, ನಾನು ಇದನ್ನು ಮಾಡಲೇಬೇಕು ಅಂಥದ್ದೈತಲ್ಲ, ಅದನ್ನು ನೀವು ಹಿಂದೆ ತಕ್ಕೋಬೇಡ್ರಿ. ನೀವು ಕರೆಕ್ಟ್ ದಾರಿ ಒಳಗೆ ಹೊಂಟಿದ್ರೆ ನಿಮ್ಗೆ ಯಾರು ಏನಾರ ಅನ್ನಲಿ, ಇವ್ರೇನು ಸಣ್ಣ ಹುಡುಗ ಮಾಡ್ದಂಗೆ ಮಾಡಕತ್ತಾರ, ಸಣ್ಣ ಹುಡುಗಿ ಮಾಡ್ದಂಗೆ ಮಾಡಕತ್ತಾರ, ಬುದ್ಧಿ ಇಲ್ಲನ ಇವತ್ತು ಅಂತಾರ ಕೆಲವೊಬ್ರು ನಿಮ್ಗೆ. ಬಟ್ ಏನು ತಲೆ ಕೆಡ್ಸ್ಕೊಬೇಡ್ರಿ. ಹಾಗಾಗಿ ಇವತ್ತು ಕೆಲವೊಬ್ರು ಮೂಡಿ ಆಗ್ಬೋದು. ಇವತ್ತು ನಂದು ಯಾಕೋ ಮೂಡ್ ಸರಿ ಇಲ್ಲ, ನನಗೆ ಏನು ಮಾಡ್ಬೇಕು ನನಗೆ ಅರ್ಥ ಆಗಕತ್ತಿಲ್ಲ, ನನ್ನ ತಲೆ ಒಳಗೆ ಏನೋ ಅಂತೈತಿ, ನಾ ಎಲ್ಲೋ ಕೆಲಸ ಮಾಡೋದು ಇನ್ನೊಬ್ರು ನನಗೇನೋ ಅಂತಾರೆ ಅನ್ನುವಂಥದ್ದು ಒಂದು ನಿಮ್ಮದು ಎನರ್ಜಿ ಐತಿ ಇವತ್ತು ಮಿಥುನ ರಾಶಿಯರ್ದು. ನಿಮ್ಮನ್ನು ನೀವು ಕಂಟ್ರೋಲ್ನಾಗ ಇಟ್ಕೋರಿ. ನೀವೇನು ಮಾಡ್ತಿದ್ದಿರಲ್ಲ ನಿಮ್ಗೆ ನೋಡ್ರಿ ಗೈಡೆನ್ಸ್. ಡೋಂಟ್ ಬ್ಯಾಕ್ ಡೌನ್, ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಯು ಬಿಲೀವ್ ಈಸ್ ರೈಟ್. ನೀವೇನಂತ ಮಾಡ್ಕೊಂಡು ನೀವು ಮುಂದೆ ಹೊಂಟಿರಲ್ಲ ಜೀವನದಾಗ, ಅದಕ್ಕಾಗಿ ನೀವು ಬದ್ಧರಾಗಿರ್ರಿ. ಯಾರೇನೆಲ್ಲ ಕೇಳಿಸ್ಕೊರಿ. ಆಮೇಲೆ ನಿಮ್ಮ ಕವಾಗ ಕುತ್ಕೊಂಡು ಅನಲೈಸ್ ಮಾಡ್ಕೊರಿ, ನಾ ಕರೆಕ್ಟ್ ಹೊಂಟೇನ ತಪ್ಪು ಹೊಂಟೇನ, ನಿಮ್ಮ ಮನಸ್ಸಿಗೆ ಹೆಂಗೆ ಫೀಲ್ ಆಗತ್ತದ ನೋಡ್ರಿ. ಚೆನ್ನಾಗಿ ಅನ್ಸಕತ್ತದ, ನಾವು ಹೊಂಟಿದ್ದಾನೆ, ನನಗೆ ಖುಷಿ ಐತೆ ಆರಾಮಂದ್ರೆ ನೀವು ಹೊಂಟಿದ್ದ ನಾಟಿ ಕರೆಕ್ಟ್ ಅಂತಂದು ಸುಮ್ಮನೆ ಹೋಗ್ತೀರಿ. ಇದು ಮಿಥುನ ರಾಶಿಯವರಿಗಾಗಿ. ನೆಕ್ಸ್ಟ್ ಕುಂಭರಾಶಿಯವರಿಗೆ ಅಂತ
ಮೆಚುರಿಟಿ 7 of Cups, ಡಿವೈನ್ ಪ್ಯಾಷನ್. ಕುಂಭರಾಶಿಯರಿಗೆ ನಿಮ್ಮ ಜೀವನದೊಳಗೆ ಎಷ್ಟೊಂದು ಚಾಯ್ಸಸ್ ಅದಾವು. ನೀವೇನೋ ಒಂದು ಅಂದ್ಕೊಂಡಿರಲ್ಲ, ಅದಕ್ಕಾಗಿ ನಿಮ್ಗೆ ಇವತ್ತು ಎಷ್ಟೊಂದು ಚಾಯ್ಸಸ್ ಕಾಣ್ತದೆ. ನನಗೊಂದು ಜಾಬ್ ಬೇಕು ಅಂತ ಅಂದ್ಕೊಂಡಿದ್ರಿ ಅಂದ್ರೆ ಇಷ್ಟು ದಿನ ಹುಡುಕ್ತಿದ್ರಿ ಏನಾರ ಅಂದ್ರೆ ನನಗೆ ಇಷ್ಟೆಲ್ಲ ಚಾಯ್ಸ್ ಅದಾವು. ನನಗೊಂದು ಹುಡುಗಿ ಹುಡುಕತ್ತಾರ, ಹುಡುಗ ಹುಡುಕ್ತಾರ ಅಂತಂದ್ರೆ ನಿಮ್ಮ ಜೀವನದಾಗ ಇಷ್ಟೊಂದು ಚಾಯ್ಸಸ್ ಬರ್ತಾವೆ ನಿಮ್ಗೆ. ಸೊ ಅದನ್ನು ಯಾವ್ದು ನನಗೆ ಬೇಕು, ಯಾವ್ದು ನನಗೆ ಬೇಡ ಅಂತ ಇವತ್ತು ನಿಮಗೊಂದು ಅನಲೈಸ್ ಮಾಡಿಕೊಂಡು ನಿಮಗೆ ನೀವು ನಿರ್ಧಾರ ತೊಗೊಳಂಥ ದಿನ. ಮತ್ತು ನಿಮ್ಮ ಮುಂದೆ ಯಾರ್ಯಾರ ಚಾಯ್ಸಸ್ ಇಟ್ರಂದ್ರೆ ನೀವು ಒಂದರ ಪಿಕ್ ಮಾಡಬೇಕಲ್ಲ. ಪಿಕ್ ಮಾಡೋ ಅಂಥ ಶಕ್ತಿ ನಿಮ್ಗಂದ್ರೆ ಇವತ್ತು ಇವತ್ತು ಐ ಕ್ಯಾನ್ ಡೂ ಇಟ್. ಡಿಸಿಷನ್ ಮೇಕಿಂಗ್ ಡೇ ಅಂದ್ಕೊಳ್ಳಿ. ಅಪಾರ್ಚುನಿಟೀಸ್ ಏನಿದಾವಲ್ಲ ಅದರೊಳಗೆ ನಾನು ಯಾಕೆ ಪಿಕ್ ಮಾಡಬೇಕು, ಏನು ಮಾಡಬೇಕು, ನನಗೆ ಯಾವ್ದು ಸರಿ ಇಲ್ಲ ಅಂತ ಇವತ್ತು ನೀವು ನಿರ್ಧಾರ ತೊಗೊಳಂಥ ದಿನ. ಓಕೆ, ಸೊ ನಿಮಗೆ ಏನಂತಂದ್ರೆ ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್. ವಾಟ್ ಈಸ್ ಯುವರ್ ಹಾರ್ಟ್ಸ್ ಟ್ರೂ ಡಿಸೈರ್ ಅದನ್ನ ಹೇಳಿದ್ನಿ. ನೀವು ಡಿಸಿಷನ್ ಮಾಡ್ಕೋಬೇಕು. ನಿಮ್ಮ ಮನಸ್ಸಿಗೆ ಏನು ಸರಿ ಆಗ್ತದೆ ಅದೇ ಡಿಸಿಷನ್. ನೀವು ಹಾನೆಸ್ಟ್ ಆಗಿರ್ಬೇಕಂದ್ರೆ ನಿಮ್ಮ ಆತ್ಮಸಾಕ್ಷಿ ಅಂತೀವಲ್ಲ, ಅಂತರಾತ್ಮಕ, ಅದಕ್ಕೆ ನೀವು ಕರೆಕ್ಟ್ ಅನ್ನಿಸ್ಬೇಕು. ಅದು ಒಪ್ಪಬೇಕು ನಿಮ್ಮ ಮನಸ್ಸು ನೀವೇ ಚಾಯ್ಸ್ ಮಾಡಿದ್ದಕ್ಕೆ. ಅಂದ್ರೆ ನೀವೇನೇ ಡಿಸಿಷನ್ ತೊಗೊಳ್ರಿ, ಏನೇ ಮಾತಾಡ್ರಿ, ಏನೇ ಮಾಡಿರಿ, ಇವತ್ತು ನಿಮ್ಗೆ ಇಷ್ಟಕ್ಕೊಂದು ಚಾಯ್ಸ್ ಬರೋಕತ್ತಾವೆ. ನಿಮ್ಮ ಮನಸ್ಸಿಗೆ ಏನೈತಲ್ಲ ಅದನ್ನು ನೀವು ಕರೆಕ್ಟ್ ಮಾಡು. ಆದ್ರೆ ಏನಂದ್ರೆ ಕಂಡೀಷನ್ ಅಲ್ಲ, ಅದಕ್ಕೇನಂದ್ರೆ ನಿನ್ನ ಅಂತರಾತ್ಮ ಫಸ್ಟ್ ನಿನಗೆ ಒಪ್ಪಿರಬೇಕು ಅಂತ ನಿಮ್ಗೆ ಇವತ್ತು ಗೈಡೆನ್ಸ್. ಅದಕ್ಕೆ ನೆಕ್ಸ್ಟ್ ತುಲಾರಾಶಿ. ನೆಕ್ಸ್ಟ್ ತುಲಾರಾಶಿ. ಇವತ್ತು ಯಾಕೋ ನಿಮ್ಗೆ ಒಬ್ಬರೇ ಅನ್ನಿಸ್ತೀರಿ, ಯಾಕೋ ನಿಮ್ಗೆ ಒಂಟಿತನ ಕಾಡ್ಬೋದು. ನನಗೆ ಯಾಕೋ ಇರೋ ಜಾಗ ನನಗೆ ಸರ ಅನ್ಸಕತ್ತಿಲ್ಲ, ಅಲ್ಲಿಂದ ಸ್ವಲ್ಪ ದೂರ ಹೋಗ್ಲಾ, ಸ್ವಲ್ಪ ನೆಮ್ಮದಿಯಿಂದ ಎಲ್ಲರೂ ಒಬ್ಬರೇ ಇದ್ದು ಬಿಡ್ಲಾ ಅನ್ನೋಂಥದ್ದು ಇವತ್ತು ನಿಮ್ಗೆ ಮನಸ್ಸಿಗೆ ಅನಿಸೋದಿನ ಯಾರಿಗೆ ತುಲಾರಾಶಿಯವರಿಗೆ. ಸ್ವಲ್ಪ ಮೆಂಟಲಿ ಏನು ವಿಚಾರ ಮಾಡ್ತಿದ್ರಲ್ಲ ಅದಕ್ಕೆ ಕ್ಲಾರಿಟಿ ಇಲ್ಲ, ಸ್ವಲ್ಪ ಬ್ಲ್ಯಾಂಕ್ ಆಗ್ತಿರ ಅನ್ನಿಸುತ್ತೆ ಇವತ್ತಿನ ದಿನ. ಮೆಡಿಟೇಷನ್ ಮಾಡಿರಿ. ನಿಮ್ದು ಈ ಲೋ ಫೀಲಿಂಗ್ ಏನೈತಲ್ಲ ಇದು ಒಂದು ಇವತ್ತು. ಸೊ ಹಾಗಾಗಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ಸ್, ತಪ್ಪು ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡು ಯಾರಾದರೂ ನಿಮ್ಗೆ ಹೇಳುವಂಥ ದಿನಾನೂ ಐತಿ. ಸೊ ಬಿ ಕೇರ್ಫುಲ್. ನೀವು ಸೈಲೆಂಟ್ ಇರ್ತಿರಲ್ಲ ಇವತ್ತಿನ ದಿನ, ಹಾಗಾಗಿ ಸೈಲೆಂಟ್ ಅದಿರಿ ಅಂದ್ಕೊಳ್ಳೇನೆ ನಿಮ್ಗೆ ಹೋರಿ ಯಾಕೆ ಸೈಲೆಂಟ್ ಅದೀನಿ, ಹಿಂಗದೀನಿ ನೋಡು, ಹಂಗದೀನಿ, ಅವ್ರ ಬಗ್ಗೆ ವಿಚಾರ ಮಾಡ್ತಿದ್ದೀನಿ, ಅವ್ರು ಹಂಗದಾರ ಹಿಂಗದ್ರ ಅಂತಂದು ನಿಮ್ಮ ಸುತ್ತಮುತ್ತ ನಿಮ್ಮ ಪರಿಸ್ಥಿತಿದ ಒಂದು ಮಿಸ್ಇನ್ಫಾರ್ಮೇಷನ್ಸ್ ಅಂದ್ರೆ ತಪ್ಪು ಕಲ್ಪನೆಗಳನ್ನು ಇವತ್ತು ನಿಮ್ಗೆ ಸಿಗುವಂಥ ಚಾನ್ಸಸ್ ಐತಿ. ಸೊ ಹುಷಾರಾಗಿ ಈ ವಿಚಾರ ಮಾಡಿರಿ. ಇವತ್ತು ಏನೇ ಅಂದ್ರೂ ಟೇಕ್ ಯುವರ್ ಓನ್ ಟೈಮ್ ಫಾರ್ ಡಿಸಿಷನ್ಸ್. ಇವತ್ತು ನಿಮಗೆ ಗೈಡೆನ್ಸ್ ಅಂದರೆ ಟೇಕ್ ಸಮ್ ಕ್ವೈಟ್ ಟೈಮ್ ಅಲೋನ್ ಟು ರೆಸ್ಟ್, ಮೆಡಿಟೇಟ್ ಆ್ಯಂಡ್ ಕಾಂಟಂಪ್ಲೇಟ್. ಇವತ್ತು ನೀವು ಮೆಡಿಟೇಷನ್ ಮಾಡಿರಿ ಅಂತ ಹೇಳಿದೆ. ಮೆಡಿಟೇಟ್ ಮಾಡಿರಿ. ಮೆಡಿಟೇಷನ್ ಮಾಡೋಕ್ಕೆ ಬರಲ್ಲ ರೀ ನಮಗೇನಂದ್ರೆ ಸುಮ್ಮನೆ ಒಂದು ಕಡೆಗೆ ಸೈಲೆಂಟಾಗಿ ಕುಂದ್ರಿ. ಸ್ವಲ್ಪ ಏನೂ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ತಲೆ ಒಳಗೆ ಏನಾರ ಬರಲಿ ಬಿಡಲಿ ಅದಕ್ಕೆ ಏನೂ ಇಲ್ಲ, ಹೋಗ್ತಿರ್ತಾವೆ ಥಾಟ್ಸ್. ಸುಮ್ಮನೆ ಒಂದು ಸ್ವಲ್ಪ ಕುಂತ್ಬಿಡ್ರಿ ಅಂತ ನಿಮ್ಗೆ ಗೈಡೆನ್ಸ್ ಇದೆ. ಯಾಕಂದ್ರೆ ಮೆಂಟಲ್ ಕ್ಲಾರಿಟಿ ಇಲ್ಲ ಇವತ್ತು ನಿಮ್ದು, ಸ್ವಲ್ಪ ತಲೆ ಕಿಚಿ ಅನಿಸೋವಂಥ ದಿನ ಇವತ್ತು ಅದಕ್ಕೆ. ಸೊ ನೆಕ್ಸ್ಟ್ ಕರ್ಕ ರಾಶಿ. ನಿಮ್ಮ ಜೀವನದೊಳಗೆ ನಿಮ್ಗೆ ಎಷ್ಟು ಅಪಾರ್ಚುನಿಟಿ ಎಲ್ಲ ಬಿಟ್ಟು ಹೋಗಿದ್ರಿ ನೀವು. ಅದನ್ನು ಕೆಲವೊಂದು ವಿಷಯಗಳನ್ನು ನಿಮ್ಗೆ ಬಿಟ್ಟು ಮುಂದೆ ಹೋಗೋಕೆ ಭಾಳ ಭಯ ಆಗ್ತೈತೆ. ಜೀವನದಾಗ ಮೂವ್ ಆನ್ ಆಗಕ್ಕೆ ಹಳೆಯ ವಿಷಯಗಳನ್ನ ನೆನ್ಪಿಟ್ಕೊತಿದ್ರಿ, ಹಳೆಯವಾಗಿದ್ದು ಕಹಿಘಟನೆ ನೆನಪು ಮಾಡ್ಕೊತಿದ್ರಿ. ಬಟ್ ಅದನ್ನೆಲ್ಲ ಬಿಟ್ಟು ಹೊರಗೆ ನೀವು ಮುಂದೆ ಹೋಗ್ಬೇಕು. ಜೀವನ ನಾವು ಮುಂದೆ ಹೋಗ್ಬೇಕಂತ ಹೇಳ್ತೀವಲ್ಲ, ಅಂದ್ರೆ ಮೂವ್ ಆನ್ ಆಗ್ರಿ. ಇವತ್ತು ಎಲ್ಲ ಕಡೆ ಕೇಳಿರ್ತೀರಿ, ಅದನ್ನು ಬಿಟ್ಬಿಡು, ಹೊಸದಾಗಿ ಸ್ಟಾರ್ಟ್ ಮಾಡೋ, ಜೀವನ ಇದು ಮುಗಿಲಿಲ್ಲ ಅಂತೆಲ್ಲ ಭಾಳ ಹೇಳ್ತೀರಿ. ಅದಕ್ಕೆ ನಿಮ್ಗೆ ಹೆದರಿಕೆ ಆಗ್ತಿತ್ತಂದ್ರೆ ಇವತ್ತು ಅದ್ರದ್ದು ಇಲ್ಲ ಇವತ್ತು ಹೊರಗೆ ಅಂದರೆ ಇದರಿಂದ ಹೊರಗೆ ಬರಲೇಬೇಕು ನಾನು ಅನ್ನೋಕೆ ಏನೇನು ಪಾಸಿಬಿಲಿಟೀಸ್ ಇದಾವೆ, ಏನೇನು ನನಗೆ ಮಾರ್ಗಗಳದಾವೆ ಅಂತಂದು ನೀವು ಕಂಡುಕೊಳ್ಳುವಂಥ ದಿನ ಇವತ್ತು. ಅಥವಾ ನಿಮ್ಗೆ ಏನಾದರೂ ನೀವು ಹುಡ್ಕೊಂತಿರಿಲ್ಲ, ನಾ ಹೊರಗೆ ಬರ್ಬೇಕು. ಈಗ ಒಂದು ಕಹಿ ಘಟನೆ ಆಗಿತ್ತು, ಅದನ್ನು ಹೊರಗೆ ಬರ್ಬೇಕು. ಬ್ರೇಕಪ್ ಆಗೈತೆ ನಂದು, ಹೊರಗೆ ಬರ್ಬೇಕು. ಯಾರೋ ಬೈದ್ರೆ ಆಸಿಟ್ ಐತಿ, ಬೇಜಾರೈತಿ, ಅದನ್ನು ಆ ಎಮೋಷನ್ ಹೊರಗೆ ಬರ್ಬೇಕು. ಏನು ಮಾಡ್ತೀರಿ? ಇನ್ನೊಬ್ರ ಜೊತೆಗೆ ಮಾತಾಡ್ತೀರಿ, ಮೆಡಿಟೇಷನ್ ಮಾಡ್ತೀರಿ, ಒಂದು ಸ್ವಲ್ಪ ಹೊರಗೆ ಅಡ್ಡಾಡಿ ಬರ್ತೀರಿ. ನಿಮ್ಮ ಚಾಯ್ಸ್, ಹೌದಾ? ಹಂಗೆ ನಿಮ್ಮದು ಒಂದೊಂದು ಏನೇನು ಮಾರ್ಗಗಳಿದಾವಲ್ಲ ಅದನ್ನೆಲ್ಲ ಇವತ್ತು ನೀವು ಹುಡುಕ ಅಂತ ದಿನ. ಇಷ್ಟು ದಿನ ಯಾಕಂದ್ರೆ ಸುಮ್ಮನೆ ನಾನು ಭಾಳ ಖುಷಿಯಿಂದ ಇದೀನಿ ಅಂತಂದು ಹೇಳ್ತಿದ್ದೆ. ಇದು ಕರ್ಕ ರಾಶಿಯವರಿಗೆ. ಓಕೆ,
ಯಾಕಂದ್ರೆ ನೀವು ಏನು ಮಾಡ್ತಿದ್ದಾನೆ, ನೀವು ಎಲ್ಲಿ ಮೇಲ್ತಂದ್ರೆ ನಿಮ್ಗೆ ಮೋಸ್ಟ್ಲಿ ನಿಮ್ಮ ಎಮೋಷನ್ಸ್ ಇರೋದಲ್ಲ ನಿಮ್ಗೆ ಗೊತ್ತಿದ್ದಿಲ್ಲ ಅನಿಸುತ್ತೆ ಇಷ್ಟು ದಿನ ನೀವು. ಸೊ ಇಲ್ಲ, ಇವತ್ತಿನ ದಿನ ಏನೇ ಎಂಥ ಬ್ಯಾಡ್ ಸಿಚುವೇಶನ್ ನೀವು ಅನುಭವಿಸಿದ್ರಿ ಅಂದ್ರೂ ಇವತ್ತು ಅದರಿಂದ ಹೊರಗೆ ಬರೋಕೆ ನೋಡ್ತೀರಿ. ಸೊ ನಿಮಗೆ ಗೈಡೆನ್ಸ್ ಏನಂದ್ರೆ ಈಸಿ ಡಾಸ್ ಇಟ್. ದೇರ್ ಈಸ್ ನೋ ನೀಡ್ ಟು ಹರಿ ಆರ್ ಫೋರ್ಸ್ ಥಿಂಗ್ಸ್ ಟು ಹ್ಯಾಪನ್. ಎವ್ರಿಥಿಂಗ್ ಈಸ್ ಅಕರಿಂಗ್ ಇನ್ ಪರ್ಫೆಕ್ಟ್ ಟೈಮಿಂಗ್. ಓಕೆ, ನಾ ಹೀಲಪ್ ಆಗ್ತಿದ್ದೀರಿ, ಅದನ್ನು ಹೊರಗೆ ಬರ್ತಿದ್ದೀರಿ ಅಂತ ಹೇಳಿದೆ. ಬಟ್ ಅದನ್ನು ನಾ ಇವತ್ತು ಬರ್ಬೇಕು, ನಾಳೆ ಬರ್ಬೇಕಂತ ಫೋರ್ಸ್ ಮಾಡಬೇಡ್ರಿ. ಈಗ ಎಲ್ಲದಕ್ಕೂ ಒಂದು ಟೈಮ್ ಬೇಕು. ಒಂದು ಗಾಯ ಆಗೈತಿ ಅಂದಮೇಲೆ ಅದು ಮಾಯಕ್ಕೆ ಒಂದು ಸಣ್ಣದಾಗೈತೆ ಅಂದ್ರೆ ಒಂದು 7 days ಬೇಕು. ಸಣ್ಣದೊಂದು ಗಾಯ ಆಗೈತೆ ಅಂದ್ರೆ ನಿಮ್ಗೆ ವಾಪಸ್ ನಾರ್ಮಲಿಗೆ ಒಂದು ಸ್ಕಿನ್ ಬರಬೇಕಂದ್ರೆ ಮಿನಿಮಮ್ ಅಂದರೆ ಒಂದು 7 days ಬೇಕು. ಹಂಗೆ ಅಂತ ಒಂದು ಸಣ್ಣ ಗಾಯಕ್ಕೆ ಬೇಕಂದಾಗ ಈಗ ಮನ್ಸಿಗಾಗಿದ್ದು ಒಂದು ಗಾಯ ಅಥವಾ ಮನ್ಸಿಗಾಗಿದ್ದು ಒಂದು ಮೆಮೊರಿ ಅದೇನಾಗೈತಲ್ಲ ನೆನಪು ಬ್ಯಾಡಾಗಿದ್ದು ಅದನ್ನು ತೆಗೆದು ಹಾಕಕ್ಕೆ ಟೈಮ್ ಬೇಕು. ಸೊ ಇಲ್ಲಿ ನಿಮ್ಗೆ ಹೇಳ್ತಿದಾರೆ ಭಾಳ ಹರಿ ಮಾಡಿ ಇಲ್ಲ ನಮ್ಗೆ ಬ್ರೇಕಪ್ ಆತ. ಉದಾಹರಣೆ ಹೇಳ್ತೀನಿ, ನಂದು ಇವತ್ತು ಬ್ರೇಕಪ್ ಆತು ಅದನ್ನು ಮರ್ಯಾಕೆ ಏನು ಮಾಡಬೇಕು, ನಾ ಇನ್ನೊಂದು ರಿಲೇಷನ್ಶಿಪ್ ಒಳಗೆ ಹೋಗ್ಬೇಕು. ಆ ರಿಲೇಷನ್ಶಿಪ್ ಒಳಗೆ ನನಗೆ ಅಲ್ಲಿ ಇಲ್ಲಿ ಏನು ಸಿಕ್ಕಿಲ್ಲ ಅದೆಲ್ಲ ಅಲ್ಲಿ ಸಿಗಬೇಕು. ಇದು ಹಿಂಗೆ ಮಾಡಬೇಡ್ರಿ, ಇದು ತಪ್ಪು ಕನ್ಸೆಪ್ಷನ್. ಓಕೆ, ಸೊ ಹರಿ ಮಾಡಬೇಡ್ರಿ, ಅಂದ್ರೆ ಅವಸರ ಮಾಡಬೇಡ್ರಿ. ಎಲ್ಲನೂ ಅದಕ್ಕೊಂದು ಟೈಮ್ ಅಂತ ಇರ್ತೈತಿ. ಪರ್ಫೆಕ್ಟ್ ಟೈಮಿಂಗ್ ಒಳಗೆ ಎಲ್ಲ ಕರೆಕ್ಟ್ ಆಗ್ತಾ ಐತಿ. ನೀವು ಅದನ್ನು ಹೊರಗೆ ಬರಬೇಕು, ಆ ಪ್ರೊಸೆಸ್ ಮಾಡ್ಕೊಂಡು ಹೋಗ್ರಿ. ಹೆಜ್ಜೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ನಿಮಗೆ ಕರ್ಕ ರಾಶಿಯವರಿಗೆ. ಸೊ ನೆಕ್ಸ್ಟ್ ಮೀನರಾಶಿ, ನಥಿಂಗ್ನೆಸ್, 5 of Swords, ಮದರ್ ಅರ್ತ್. ಇವತ್ತು ಹೆಂಗಂದ್ರೆ ನಿಮ್ದು ಮೀನರಾಶಿಯವರಿಗೆ ಎಲ್ಲ ಇದ್ರೂ ನನ್ನ ಹತ್ರ ಏನೂ ಇಲ್ಲ ಅನ್ಕೊಳಂಥ ದಿನ ನಿಮಗೆ ಇವತ್ತು. ನಿಮ್ಮ ಜೀವನದಾಗ ನೀವು ಕಷ್ಟಪಟ್ಟು ಮ್ಯಾಲೆ ಬಂದ್ರಿ, ಕಷ್ಟಪಟ್ಟು ಯಾರೋ ಹತ್ರ ಏನೋ ವಾದ ವಿವಾದ ಮಾಡಿ ಹೆಂಗೆ ಮಾಡಿರೋ ಗೊತ್ತಿಲ್ಲ, ನೀವು ನಾ ಗೆದ್ದೆ ಇವತ್ತಂತ ಒಂದು ಫೀಲಿಂಗ್ ಇರ್ತದೆ ಅಂತ ಇಟ್ಕೋರಿ. ನನಗೆ ಬೇಕಂದ್ರೆ ಸಿಕ್ತು, ನಾ ಅನ್ಬೇಕನ್ಸಿತ್ತು ಅವ್ರಿಗೆ ಅಂದ್ಬಿಟ್ಟೆ. ಬಟ್ ಎಲ್ಲ ಆಗಿನ ಮೇಲೂ ನಿಮ್ಗೆ ಇವತ್ತು ಮನಸ್ಸಿಗೆ ಏನು ಅನ್ಸುತ್ತೆ ಅಂದ್ರೆ ಏನೋ ಸಮಥಿಂಗ್ ಈಸ್ ಮಿಸ್ಸಿಂಗ್. ಅಂದರೆ ಏನೋ ಖಾಲಿ ಮನಸ್ಸು ಖಾಲಿ, ತಲೆ ಖಾಲಿ, ಜೀವನನೂ ಖಾಲಿ ಆ ರೀತಿ ಆಗುವಂಥ ಫೀಲಿಂಗ್ ಇವತ್ತು ನಿಮಗೆ. ಸೊ ಇವತ್ತು ನಿಮ್ದು ಏನಂತಂದ್ರೆ ಕಮ್ಯುನಿಕೇಷನ್ ಮಾಡೋ ಮುಂದೆ ಅಂದರೆ ಯಾರ್ದಾರ ಜೊತೆಗೆ ಮಾತಾಡ್ತಿರ್ತೀರಿ ಅಂದ್ರೆ ಸ್ವಲ್ಪ ಏನು ಮಾತಾಡ್ತೀರಿ, ನಂದೇ ನಾನೇ ಅಂತ ಮಾತಾಡೋಕೆ ಹೋಗ್ಬೇಡ್ರಿ. ಇವತ್ತು ಮಾತಾಡ್ತೀರಿ ಹಂಗೆ ನೀವು ಭಾಳ ಸಿಟ್ಟಾಗಿ ಮಾತಾಡ್ತೀರಿ. ಆಲ್ರೆಡಿ ಮಾತಾಡ್ಬಿಟ್ರಿ ಅನಿಸುತ್ತೆ ನಿಮಗೆ. ಕೆಲವು ನಿಮ್ಮ ಜೀವನದೊಳಗಿರೋ ವ್ಯಕ್ತಿ ಜೊತೆಗೆ ಭಾಳ ನೀವು ಡಾಮಿನೆಂಟ್ ಆಗಿ ಮಾಡಿರಿ ಅನಿಸುತ್ತೆ. ಅಂದ್ರೆ ನಾನು ಹೇಳ್ದಂಗೆ ಕೇಳಬೇಕು, ನಾ ಇದ್ದಂಗೆ ಇರಬೇಕು. ಇಲ್ಲರಿ ಮ್ಯಾಮ್ ನಾವೇನು ಹಂಗಿಲ್ರಿ ಅನ್ನೋಕೆ ಹೋಗ್ಬೇಡ್ರಿ. ಅವ್ರ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನಿಸುತ್ತೆ. ಕೆಲವೊಬ್ರನ್ನ ನೀವು ಬಿಟ್ಟು ದೂರ ಬಂದಿರಿ ಅನಿಸುತ್ತೆ. ಅದು ಒಂದು ನಿಮ್ದು ಈಗೋನೋ ಅನ್ಕೋಬೋದು. ನಿಮ್ದು ಈಗೋ ನಮ್ದು ಅಹಂಕಾರಕ್ಕೆ ಒಂದು ಸ್ವಲ್ಪ ಪೆಟ್ಟು ಬಿದ್ದಾಗ ನಾನು ಗೆದ್ದೆ, ನಾನು ಸರಿ ಇದ್ದೆ ಅಂತ ಹೇಳ್ಕೊಳೋದಿರಲ್ಲ. ಆ ಟೈಪ್ ಆಗೈತಿ ನಿಮ್ಮ ಜೀವನದಾಗ ಆಲ್ರೆಡಿ ಈಗ. ಬಟ್ ಆದ್ರೆ ಇವತ್ತಿನ ದಿನ ಏನು ಅನಿಸುತ್ತೆ ನಿಮಗಂದ್ರೆ, ಇಲ್ಲ ಅದು ಏನು ಮಾಡಿದೆ, ನಾನು ಎತ್ತು ಮಾಡಿದೆ, ಏನು ಬಂತು, ಇಷ್ಟೆಲ್ಲ ಮಾಡಿದೆ, ಬಟ್ ನನ್ನ ಮನಸ್ಸಿಗೆ ಯಾಕೆ ನಮ್ಮ ಸಮಾಧಾನ ಇಲ್ಲ, ಮನಸ್ಸಿಗೆ ಯಾಕೆ ನನಗೆ ಖುಷಿ ಅನ್ಸಕತ್ತಿಲ್ಲ, ನಾನು ಅನ್ಕೊಂಡಂಗೆ ಆದರೂ ಯಾಕೆ ಅನ್ಸಕತ್ತಿಲ್ಲ ಅನ್ನುವಂಥ ಇವತ್ತಿಂದು ದಿನ ನಿಮ್ದು. ಸೊ ನಿಮಗೇನು ನೋಡ್ರಲ್ಲ ಗೈಡೆನ್ಸ್ ಅಂದರೆ ಮದರ್ ಅರ್ತ್. ಯು ಆರ್ ಕಾಲ್ಡ್ ಅಪಾನ್ ಟು ಹೆಲ್ಪ್ ವಿತ್ ಎನ್ವಿರಾನ್ಮೆಂಟಿಸಮ್. ಇವತ್ತು ನೀವೇನದಿಲ್ಲ, ನೀವೇನು ಒಂದು ಪ್ರಕೃತಿಯಿಂದ ನಮ್ಗೆ ಏನು ಸಿಕ್ಕತ್ತಲ್ಲ ಇವತ್ತು ಅದನ್ನು ವಾಪಸ್ ಕೊಡಬೇಕು ಪ್ರಕೃತಿಗೆ. ಅಂದ್ರೆ ನೀವು ಯಾರಿಂದ ಏನೋ ಒಂದು ಹೆಲ್ಪ್ ತೊಗೊಂಡಿರಿ, ಇವತ್ತು ಯಾರಿಗಾರ ಒಂದು ಹೆಲ್ಪ್ ಮಾಡಿರಿ. ನಿಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗತ್ತಲ್ಲ ಅಂದರೆ ಇವತ್ತು ನೀವು ಗ್ರ್ಯಾಟಿಟ್ಯೂಡ್ ತೋರಿಸುವಂಥ ದಿನ ಅಂತ. ಎನ್ವಿರಾನ್ಮೆಂಟ್ ಅಂದ್ರೆ ಎನ್ವಿರಾನ್ಮೆಂಟಿಗೆ, ಪರಿಸರಕ್ಕೆ ನೀವು, ಪರಿಸರ ಅಂದ್ರೆ ಎಲ್ಲ ನಮ್ಮ ಭೂಮಿನೇ ಆಯ್ತು, ಎಲ್ಲರೂ ಆಯ್ತು. ಯಾರಿಗಾರ ಹೆಲ್ಪ್ ಮಾಡಿರಿ. ಒಂದು ನಾಯಿಗೆ ಹೊರಗೆ ಬೀದಿ ನಾಯಿಗೆ ಒಂದು ಬಿಸ್ಕಿಟ್ ಹಾಕ್ರಿ. ನಿಮ್ದೆಲ್ಲ ಗಿಡಕ್ಕೆ ನೀರು ಹಾಕ್ರಿ. ಯಾರೋ ನಿಮ್ಮ ಕಂಡ್ರೆ ಎದುರಿಗೆ ಅವ್ರಿಗೆ ಏನೋ ಒಂದು ಕಷ್ಟ ಇತ್ತು, ಅವ್ರಿಗೆ ಒಂದು ಹೆಲ್ಪ್ ಮಾಡಿರಿ. ಹೊರಗಿನವ್ರಿಗೆ ಅಂತಿಲ್ಲ, ಮನೆ ಒಳಗೂ ನಿಮ್ಗೆ ಯಾರಿಗೋ ಕಷ್ಟ ಇತ್ತು, ಮನೆ ಒಳಗೆ ನಿಮ್ಮ ಅಂದ್ರೆ ಮನೆ ಕೆಲಸ ಒಳಗೆ ಹೆಲ್ಪ್ ಮಾಡಿರಿ. ದಿನ ಉದಾಹರಣೆ ಹೇಳ್ತಿ, ದಿನ ಅಡುಗೆ ಮಾಡಿ ಹಾಕ್ತಿರ್ತಾರೆ, ಅವ್ರಿಗೆ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ನೀವು ಇವತ್ತು. ಸೊ ಅವ್ರಿಗೆ ಅಡುಗೆ ಮಾಡೋ ಮುಂದೆ ಏನಾದ್ರು ಹೆಲ್ಪ್ ಮಾಡಿರಿ. ಅಟ್ಲೀಸ್ಟ್ ಏನು ಅಡುಗೆ ಮಾಡಿ ತಂದು ಇಲ್ಲಿ ಇಟ್ಟು ಎಲ್ಲ ಡೈನಿಂಗ್ ಟೇಬಲ್ ಏನು ಕುಂದ್ರಾಕೊಂಡು ನಾವು ರೆಡಿ ಮಾಡ್ತಿಲ್ಲ, ಅಷ್ಟು ಮಾಡಿದ್ರೆ ಸಾಕು. ಅದು ಒಂದು ಗ್ಲಾಸ್ ನೀರು ತಂದು ಕೊಟ್ಟು ಇಟ್ಟರೆ ಊಟಕ್ಕೆ ಕುಂತಾಗ ಅದನ್ನು ಒಂದು ಹೆಲ್ಪೇ. ಓಕೆ, ಸೊ ಇವತ್ತೊಂದು ಗ್ರ್ಯಾಟಿಟ್ಯೂಡ್ ತೋರಿಸುವಂಥ ದಿನ ಅಂತ ನಿಮ್ಗೆ ಮೀನರಾಶಿಯವರಿಗೆ ಹೇಳ್ತಿರೋದು. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ವೃಶ್ಚಿಕ ರಾಶಿಯವರಿಗೆ ಏನಂದರೆ ಎಲ್ಲ ಖುಷಿ ಐತಿ, ಎಲ್ಲ ಐತಿ, ಮನೆಯೊಳಗೆ ಒಂದು ಖುಷಿ ವಾತಾವರಣ ಐತಿ. ಬಟ್ ನಿಮ್ಮ ಮನಸ್ಸೊಳಗೆ ಒಂದು ಕಿರಿಕಿರಿ ಐತಿ, ಒಂದು ಏನೋ ಥಾಟ್ ಪ್ರೊಸೆಸ್ ನಡೆದದೆ ನಿಮ್ಮ. ಅಥವಾ ಕೆಲವೊಬ್ಬರಿಗಿಲ್ಲೇ ವೃಶ್ಚಿಕ ರಾಶಿಯವರಿಗೆ ನಿಮ್ದು
ಫ್ಯಾಮಿಲಿನ ದೂರ ಆಗಿರಿ ಅನಿಸತಿ, ಫ್ಯಾಮಿಲಿ ಒಳಗೆ ಕೆಲವೊಂದು ಪ್ರಾಬ್ಲಮ್ಸ್ ಅದಾವ ಅನಿಸತಿ. ಆ ಫ್ಯಾಮಿಲಿ ಖುಷಿನ ಹೆಂಗೆ ನಾವು ವಾಪಸ್ ತರಬೇಕು, ನನ್ನ ಬ್ರೇಕಪ್ ಆಗಿದ್ದು ಮತ್ತು ನಾ ರಿಯೂನಿಯನ್ ಹೆಂಗೆ ಮಾಡ್ಕೋಬೇಕು, ನಂದು ಹೋಗಿದ್ದ ಕೆಲಸ ಅದನ್ನು ಮತ್ತು ನಾ ಹೆಂಗೆ ಸರಿ ಮಾಡ್ಕೋಬೇಕು. ನಂದು ಟೀಮ್ ವರ್ಕ್ ಇಂಪಾರ್ಟೆಂಟ್ ಇಲ್ಲೇ. ಅದು ಟೀಮ್ ವರ್ಕ್ ನೀವು ಮಾಡೋಕತ್ತಿಲ್ಲ ಅನಿಸತಿ, ಒಬ್ಬರೇ ಏನೋ ಕೆಲಸ ಮಾಡೋಕೆ ಟ್ರೈ ಮಾಡ್ತಿದ್ದೀರ ಅನಿಸತ್ತಿಲ್ಲ. ಅಂದರೆ ನಾನೇ ಮಾಡಬೇಕು, ಯಾರಿಗೂ ಹೇಳ್ಕೊಂಡಿಲ್ಲ ಅನಿಸುತ್ತೆ. ನೀವು ಮಾಡ್ತಿರೋ ವರ್ಕ್, ನೀವು ಮಾಡ್ತಿರೋ ದಾರಿ, ಹೋಗ್ತಿರೋ ದಾರಿ. ಹಾಗಾಗಿ ಇವತ್ತು ನಿಮ್ಗೆ ಭಾಳ ಅಂದ್ರೆ ಭಾಳ ಆಂಗ್ಸಿಟಿ ಆಗುವಂಥ ಚಾನ್ಸ್ ಇದೆ. ಭಾಳ ಅಂದ್ರೆ ಏನಂತೀರಿ, ಹಿಂಗೆ ಟೆನ್ಷನ್ ಯಾರೋ ನಮ್ಮನ್ನು ಹಿಂಗೆ ಬೈದು ಕುಂದ್ರಿಸಿರ್ತಾರಂತಾರಲ್ಲ, ಬೇಜಾರು ಅನಿಸುತ್ತೆ ನೋಡ್ರಿ. ಯಾರೂ ನನ್ನ ಕೇರ್ ಮಾಡೋಕತ್ತಿಲ್ಲ, ಯಾರೂ ನನ್ನ ಮಾತಾಡ್ಸಕತ್ತಿಲ್ಲ ಅಂದಾಗ ಒಂದು ಫೀಲ್ ಇರೋದಿಲ್ಲ. ಎಲ್ಲರೂ ಖುಷಿದ್ದಾಗ ನೀವು ಒಬ್ಬರು ಇದ್ದಂಗೆ ಅನಿಸುತ್ತೆ. ಆ ರೀತಿ ಫೀಲಿಂಗ್ ಇವಾಗ ನಿಮ್ಗೆ. ಸೊ ನಿಮಗೆ ಅಂದ್ರೆ ಎಲ್ಲಾನು ಐತಿ, ನೀವು ಅದರಿಂದ ಸ್ವಲ್ಪ ಹೊರಗದಿರಿ. ಸ್ವಲ್ಪ ಏನಾಯ್ತಲ್ಲ ಅಲ್ಲೊಳಗೆ ಹೋಗಿ ಮಿಂಗಲ್ ಆಗ್ರಿ. ನಿಮ್ಮ ಥಾಟ್ಸ್ ಎಲ್ಲ ಸ್ವಲ್ಪ ಸೈಡಿಗೆ ಬಿಟ್ಟು ಯಾಕಾತು ಅಂತ ಕಾರಣ ಹುಡುಕ್ರೆ ಎಲ್ಲ ಸಿಕ್ಕಾಬಿಡ್ತೈತಿ. ನಿಮಗೆ ಇಲ್ಲೇ ಗೈಡೆನ್ಸ್, ದ ಲವ್ ಯು ಹ್ಯಾವ್ ಶೇರ್ಡ್ ಈಸ್ ಎಟರ್ನಲ್ ರಿಗಾರ್ಡ್ಲೆಸ್ ಆಫ್ ದ ಸಿಚುವೇಶನ್. ನೀವೇನು ನಿಮ್ದೊಂದು ಫ್ಯಾಮಿಲಿಗೋಸ್ಕರ ಏನಾದ್ರು ಟೈಮ್ ಕೊಟ್ಟಿರಿ, ಪ್ರೀತಿ ಕೊಟ್ಟಿರಿ, ಅದನ್ನೆಲ್ಲ ಅದನ್ನು ಕಾಳಜಿ ಮಾಡಿರಲ್ಲ. ಸೊ ಇಟ್ ಈಸ್ ಎಟರ್ನಲ್. ಅಂದರೆ ಇದಕ್ಕೊಂದು ಬೆಲೆ ಕಟ್ಟೋಕ್ಕಾಗಲ್ಲ. ಅಥವಾ ಎಂಥ ಕಷ್ಟ ಪರಿಸ್ಥಿತಿಗಳನ್ನು ನೀವು ಮನೆ ಸಲುವಾಗಿನೇ ನೀವು ಕಷ್ಟಪಡ್ತಿರ್ಬೇಕು. ನಿಮ್ಮದು ಒಂದು ರಿಲೇಷನ್ಶಿಪ್ ಆಗಿ ನೀವು ಅದನ್ನು ಸರಿ ಮಾಡ್ಕೋಬೇಕಂತ ಕಷ್ಟಪಡ್ತಿರ್ಬೇಕು. ನನ್ನ ಜಾಬ್ ಐತಿ, ನಾ ಹೆಂಗೆ ಮಾಡಬೇಕು, ನಾ ಮಾಡಲಿಲ್ಲ, ನಾ ದುಡಿಲ್ಲ ಅಂದ್ರೆ ಇವತ್ತು ನನ್ನ ಮನೆ ನಡೆಯಂಗಿಲ್ಲ, ಈ ರೀತಿ ಇರ್ತದಲ್ಲ. ಹಾಗಾಗಿ ನಿಮ್ಗೆ ಭಾಳ ಇವತ್ತು ಒಂಥರ ಬೇಜಾರಾಗುವಂಥ ದಿನ ಐತಿ ಇವತ್ತು. ಸೊ ನೀವು ಇಷ್ಟು ದಿನ ಯಾರಿಗೋಸ್ಕರ ಮಾಡಿರಲ್ಲ, ಅದು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಡೋಂಟ್ ವರಿ ಅಂತ ನಿಮ್ಗೆ ಹೇಳ್ತದಾರೆ ಏಂಜಲ್ಸ್. ಓಕೆ, ಇದು 12 ರಾಶಿಗಳ ಇವತ್ತಿಂದ ಫಲ. ಓಕೆ, ಗೈಡೆನ್ಸ್. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮಾಡಿರಿ. ಕಷ್ಟಪಟ್ಟಿದ್ದನ್ನು ಅಂದರೆ ನಂದು ಟೈಮ್ ಬ್ಯುಸಿ ಒಳಗೂ ನಾನು ಇದನ್ನು ಮಾಡ್ತಿದ್ದೇನೆ ಆ್ಯಕ್ಚುಲಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಈ ರೀಡಿಂಗಿಗೆ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.